ಚೆನ್ನಾಗಿರುತ್ತೆ ಅಂತ ಬೆಳಗ್ಗೆ ಅಷ್ಟು ಬೇಗ ಕಿತ್ಕೊಂಡ್ಬಂದು ಮಾಡೋಕ್ಕಾಗಲ್ಲ. ತಿಂಡಿಗೆ ಪಡ್ಡು ಬಿಡ್ತಾ ಇದ್ದೀನಿ, ಖಾಲಿ ಆಯಿತು. ಇನ್ನೊಂದು ಅಲ್ಲೇ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಹೇಗಾಗುತ್ತೆ ನೋಡೋಣ ಬನ್ನಿ. ದೋಸೆ ಮಾಡ್ತಾಯಿದ್ದೀನಿ, ಸಾಂಬಾರು ಸೊಪ್ಪಿನ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಬನ್ನಿ, ಟೈಮ್ ಆಗುತ್ತೆ ಬೇಗ. ರೈಸಿಗಿಟ್ಟು ದೋಸೆಗೆ ಪಲ್ಯ ಚಟ್ನಿ ಎಲ್ಲ ರೆಡಿ ಮಾಡಿ ದೋಸೆ ಹಾಕೋಣ. ಅಷ್ಟರಲ್ಲಿ ಒಂದು ಕಡೆ ಸಾಂಬಾರು ಕೂಡ ಮಾಡ್ಕೊಳ್ಳೋಣ. ನೋಡಿ, ಇದು ನಮ್ಮನೆ ಟೆರೆಸಲ್ಲೇ ನಾನೇ ಬೆಳೆದಿರೋ ಅಂಥ ಸೊಪ್ಪು. ಆರ್ಗ್ಯಾನಿಕ್ಕಾಗಿ ಯಾವುದೇ ಕೆಮಿಕಲ್ ಹಾಕಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇದರಿಂದನೇ ಇವತ್ತು ಸಾಂಬಾರು ಮಾಡ್ತಿರೋ ಅಂಥದ್ದು. ನಾನು ತಂದು ಮತ್ತೆ ಇಡಬಾರ್ದು ಅಂದ್ಬಿಟ್ಟೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಬೌಲಲ್ಲಿ ಇಟ್ಟಿದ್ದೆ, ಫ್ರೆಶ್ ಆಗಿರುತ್ತೆ ಅಂತ. ಬೆಳಗ್ಗೆ ಅಷ್ಟು ಬೇಗ ಕಿತ್ಕೊಂಡ್ಬಂದು ಮಾಡೋಕ್ಕಾಗಲ್ಲ. ನಾನು 5ಗೆಲ್ಲ ಇಟ್ಬಿಟ್ಟು 5:30 ಅಷ್ಟೊತ್ತಿಗೆಲ್ಲ ಕೆಲಸ ಮಾಡೋದು. ಇವಾಗ ಆಲೂಗಡ್ಡೆ ಬೇಯೋದಕ್ಕೆ ಇಟ್ಕೊಳ್ಳೋಣ. ವಾಶ್ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕಿರ್ತೀನಿ. ಇವಾಗಲೇ ಸಿಪ್ಪೆ ತೆಗೆದಿಟ್ಕೊಂಡ್ಬಿಡ್ತಿದ್ದೀನಿ, ಆಮೇಲೆ ಸಿಪ್ಪೆ ತೆಗಿಯೋ ಟೈಮ್ ಸೇವ್ ಆಗುತ್ತೆ. ಆಲೂಗಡ್ಡೆ ಸಿಪ್ಪೆ ತೆಗೆದ್ಬಿಟ್ಟು ಹಾಗೆ ಬೇಗ ಬೆಂದ್ಕೊಳ್ಳಿ ಅಂದ್ಬಿಟ್ಟು 4 ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ಪ್ರತಿದಿನ ಅಂದರೆ ದೋಸೆ ಮಾಡಿದಾಗೆಲ್ಲ ಹಿಂದಿನ ದಿನ ನೈಟೇ ಬೇಯಿಸಿಟ್ಕೊತಿದ್ದೆ. ಇವತ್ತು ಬೇಯಿಸಿಲ್ಲ, ಹಾಗಾಗಿ ಇವಾಗ ಕಟ್ ಮಾಡಿಕೊಂಡು ಹಾಕ್ಕೊಂಡು ಬೇಗ ಬೇಯುತ್ತೆ ಅಂದ್ಬಿಟ್ಟು ಇವಾಗ ಸ್ವಲ್ಪ ಆಲೂಗಡ್ಡೆ ಪಲ್ಯ ಡಿಫ್ರೆಂಟಾಗಿರಲಿ ಅಂತ ಸ್ವಲ್ಪ ಚೇಂಜಾಗಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ತುಂಬ ಏನು ವಾಟರ್ ಹಾಕಲ್ಲ, ಸ್ವಲ್ಪ ಸೇರಿಸಿ ಉಪ್ಪು ಹಾಕಿ 2-3 ವಿಷಲ್ ಅರಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಆಲೂಗಡ್ಡೆ. ಇವಾಗ ಚಟ್ನಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ ಒಂದು ಪ್ಯಾನ್ಗೆ. ಹಾಗೆ ಒಂದು ಡ್ರಾಪ್ ಆಯಿಲ್ ಹಾಕ್ಕೊಂಡೆ. ಹಾಗೆ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಉಪ್ಪು, ಹುಣಸೆಹಣ್ಣು, ಜೀರಿಗೆ ಮತ್ತು ಈಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುರ್ಕೊಳ್ಳೋಣ. ರೈಸ್ ಮಾಡ್ಕೊಂಡಿದ್ದಾಯಿತು. ಈಗ ಅದ್ರ ಜೊತೆಗೆ ಕಡಲೆ ಬೀಜ ಕೂಡ ಸೇರಿಸ್ಕೊಂಡು ಹುರ್ಕೊತಾ ಇದ್ದೀನಿ. ನಾನು ತೆಂಗಿನಕಾಯಿ ಎಲ್ಲ ಮುಂಚೆನೇ ತುರಿದಿಟ್ಟಿದ್ದೆ. ಈಗ ತೆಂಗಿನಕಾಯಿ ಹಾಕ್ಕೊಂಡು ಏನು ಹುರ್ಕೊಂಡಿದ್ದೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕಡಲೆ ಬೀಜ ಅವನು ಕೂಡ ಹುರ್ಕೊಂಡಿದ್ದಾದಮೇಲೆ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸಿ ರುಬ್ಬಿದ್ರೆ ಆಯಿತು. ಈಗ ಪಲ್ಯಕ್ಕೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಿದ್ದೀನಿ. ಕಟ್ ಮಾಡ್ಕೊಂಡ್ಮೇಲೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಇದು ಸೇರಿಸ್ಕೊತಾ ಇದ್ದೀನಿ ನುಗ್ಗೆ ಸೊಪ್ಪನ್ನ. ತುಂಬ ಒಳ್ಳೆಯದು ಹೆಲ್ತಿಗಂತೂ ನುಗ್ಗೆ ಸೊಪ್ಪು. ಐರನ್ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ. ಹಾರ್ಮೋನ್ಸ್ ಪ್ರಾಬ್ಲಮ್ ಇದ್ದರೆ ತುಂಬ ಹೆಲ್ತಿಗಂತೂ, ಬ್ಲಡ್ ಎಲ್ಲ ಕಮ್ಮಿ ಇದ್ದರೆ ಹಿಮೋಗ್ಲೋಬಿನ್ನು ಇಂಪ್ರೂವ್ ಆಗುತ್ತೆ. ಪ್ರತಿದಿನ ನುಗ್ಗೆ ಸೊಪ್ಪು ಏನರಲ್ಲಾದ್ರೂ ಸ್ವಲ್ಪ ತಿನ್ನೋದ್ರಿಂದ ದೋಸೆ ಸರಿ ಚೆನ್ನಾಗಿ ನೆನ್ಕೊಂಡಿದ್ದು ರಾತ್ರಿ ಉಪ್ಪು ಸೇರಿಸಿರಲಿಲ್ಲ, ಇವಾಗ ಉಪ್ಪು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಾಕ್ಸಿಗೆ ದೋಸೆ ಚೆನ್ನಾಗಲ್ಲ, ಪಡ್ಡು ಮಾಡು ಅಂತ ಅಂದರು ಹಸ್ಬೆಂಡ್. ಹಾಗಾಗಿ ಪಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವಾಗ ಆಲೂಗಡ್ಡೆ ಬೆಂದಿದೆ, ಪಲ್ಯಕ್ಕೆ ಒಗ್ಗರಣೆಗೆ ಹಾಕ್ಬಿಡೋಣ. ಪಲ್ಯ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಚಟ್ನಿ ರೆಡಿ ಆಯಿತು. ಇವಾಗ ಪಲ್ಯಕ್ಕೆ ಒಗ್ಗರಣೆಗೆ ಹಾಕಬೇಕು. ನೋಡಿ, ಆಲೂಗಡ್ಡೆ ಬೆಂದಿದೆ. ಇದು ಸ್ವಲ್ಪ ನೀರು ತೆಗೆದುಬಿಟ್ಟು ಹಾಕ್ಕೊತೀನಿ, ತುಂಬ ಚೆನ್ನಾಗಾಗುತ್ತೆ. ಇವತ್ತು ನಾನು ಆಲೂಗಡ್ಡೆ ಪಲ್ಯ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ಅಂದರೆ ವೀಡಿಯೋ ಸ್ಕಿಪ್ ಮಾಡ್ತೀನಿ ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ, ಇವಾಗ ಪಲ್ಯಕ್ಕೆ ಒಗ್ಗರಣೆಗೆ ಹಾಕೋಣ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಆಯಿಲ್ ಹಾಕ್ಕೊತಾ ಇದ್ದೀನಿ. ಇದು ಪಲ್ಯಕ್ಕೆ ಒಗ್ಗರಣೆಗೆ ಹಾಕೋಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ಮೇಲೆ ಸಾಸಿವೆ ಜೀರಿಗೆ ಅಂತ ಆಯಿಲ್ ಬಿಸಿಯಾಗಿಟ್ಟು ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಎಕ್ಸಿಟ್ ಫ್ಯಾನ್ ಹಾಕಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಇಲ್ಲ ಅಂದರೆ ಬೆಳಿಗ್ಗೆ ಅಲ್ವಾ ಡೋರಿನ ಓಪನ್ ಇಟ್ಟಿರಲ್ಲ ಸಣ್ಣ ಸೌಂಡ್ ಬರುತ್ತೆ ಅಂತ ಹಾಕ್ಕೊಂಡ್ರೆ, ಇಲ್ಲ ವಾಯ್ಸ್ ಓವರ್ ಕೊಟ್ಟರೆ ಆಮೇಲೆ ಅಷ್ಟೇ ನನಗೆ ವೀಡಿಯೋಗೆ ಎಡಿಟ್ ಮಾಡ್ಕೊಂಡು ವಾಯ್ಸ್ ಓವರ್ ಕೊಡೋಕ್ಕೆ ಟೈಮ್ ಸಾಕಾಗಲ್ಲ. ಅದಕ್ಕೆ ಆ ವಾಯ್ಸಲ್ಲೇ ಮಾಡ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪನ್ನ ನೋಡಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೆ ಹಾಕ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪಂತೂ ತುಂಬ ಚೆನ್ನಾಗಿದೆ. ಎಲೆ ಅಂತೂ ಎಷ್ಟು ದೊಡ್ಡಕ್ಕಿದೆ ನೋಡಿ. ಅಲ್ಲಿ ನುಗ್ಗೆ ಸೊಪ್ಪಿನ ಎಲೆ ಚಿಕ್ಕ ಚಿಕ್ಕಗಿದ್ರೆ ಬಿಡಿಸೋದಕ್ಕೆ ತುಂಬ ಬೋರ್ ಅನಿಸ್ಬಿಡುತ್ತೆ. ಇದು ಇಷ್ಟು ದೊಡ್ಡಕ್ಕಿರೋದ್ರಿಂದ ಬೇಗ ಬೇಗ ಬಿಡಿಸ್ಕೊಬೋದಿತ್ತು. ನಾವು ದಂಟಿನ ಸೊಪ್ಪಿಂದು ಎಲೆ ಎಷ್ಟಿರುತ್ತೋ ಅಷ್ಟೇ ಇತ್ತು. ಆಲ್ಮೋಸ್ಟ್ ಕೆಲವೊಂದು ಅಷ್ಟು ದೊಡ್ಡಕ್ಕಿತ್ತು. ದಂಟಿನ ಸೊಪ್ಪಿಂದು ಫಸ್ಟ್ ಒಂದೆರಡು ಎಲೆ ಬರುತ್ತಲ್ಲ ಚಿಕ್ಕ ಚಿಕ್ಕಗೆ, ಆ ಥರಕ್ಕೆ. ಈಗ ಸ್ವಲ್ಪ ಅರಶಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಯಿತು ನುಗ್ಗೆ ಸೊಪ್ಪು. ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಮಾಡಿದ್ದೀನಿ. ಲಾಸ್ಟಲ್ಲಿ ಶೇರ್ ಮಾಡ್ತೀನಿ ಟೇಸ್ಟ್ ಹೇಗಿತ್ತು ಅಂದ್ಬಿಟ್ಟು. ನೋಡಿ ಈಗ ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಇಲ್ಲೇ ಹಾಗೆ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಾನು ಸುಳಿದಿಟ್ಟಿದ್ರೆ ಸ್ಮ್ಯಾಶ್ ಮಾಡಿ ಆಮೇಲೆ ಹಾಕಬೇಕಿತ್ತು. ಈ ಥರ ಕಟ್ ಮಾಡಿ ಬೇಯಿಸ್ಕೊಂಡಿರೋದ್ರಿಂದ ನಾನು ಆಲ್ಮೋಸ್ಟ್ ನೈಟೇ ಬೇಯಿಸಿಟ್ಕೊಂಡ್ಬಿಡ್ತೀನಿ. ದೋಸೆ ಮಾಡಿದಾಗ ಮಾಡೋದು ಅಂತ ಮುಂಚೆನೇ ಗೊತ್ತಿರುತ್ತಲ್ವ. ಆವಾಗ ನಾನು ನೆನ್ನೆ ಆಗಲಿಲ್ಲ, ಟೈಮ್ ಆಯಿತು. ಈಗ ಇಷ್ಟೊತ್ತು ಕುಕ್ಕರ್ ಕುದಿಸೋದು ಏನಂತ ನಾನು ಇಲ್ಲಿ ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ ಕುಕ್ಕರ್ ಇಟ್ಟಿದ್ದೀನಿ. ಈ ಕಡೆ ಪಡ್ಡು ಮಾಡ್ಕೊಳ್ಳೋಣ. ದೋಸೆ ಬಾಕ್ಸಲ್ಲಿ ಅಷ್ಟು ಚೆನ್ನಾಗಿರಲ್ಲ, ಪಡ್ಡು ಮಾಡು ಅಂತ ಹೇಳಿದ್ರು. ಅದಕ್ಕೆ ಪಡ್ಡು ಮಾಡೋಣ ಅಂತ ಪಡ್ಡು ತವ ಇಟ್ಕೊಂಡು ಅದಕ್ಕೆ ಬಟರ್ ಹಾಕ್ಕೊತಾ ಇದ್ದೀನಿ. ಪಡ್ಡು ತವ ಬಿಸಿ ಆಗುವಷ್ಟರಲ್ಲಿ ಒಗ್ಗರಣೆಗೆ ಹಾಕ್ಬಿಡ್ತೀನಿ ಸಾಂಬಾರಿಗೆ. ನಿಮ್ಮ ಜೊತೆಗೆ ಇವತ್ತು ಏನು ಸಾಂಬಾರು ಮಾಡ್ತಿರೋದಪ್ಪ ಅಂದರೆ ಉಳ್ಳಿಸೊಪ್ಪು ಅಂತ ಮಾಡ್ತೀವಿ. ಇದಕ್ಕೆ ಯಾವುದೇ ರೀತಿ ಮಸಾಲೆ ರುಬ್ಬಲ್ಲ, ತೆಂಗಿನಕಾಯಿ ಎಲ್ಲ ಅಷ್ಟೇ ಹಾಗೆ ಹಾಕ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಹೇಗೆ ಮಾಡೋದು ರೆಸಿಪಿನೇ ಅಂತ. ಸ್ವಲ್ಪ ಆಯಿಲ್ ಜಾಸ್ತಿ ಆಯಿತು, ಅದಕ್ಕೆ ಎತ್ತಿಡ್ತಿದ್ದೀನಿ. ಸಾಕು ಸಾಕನೆ. ಇನ್ನೊಂದು ಸಲ ಏನಾದರೂ ಮಾಡುವಾಗ ಒಗ್ಗರಣೆಗೆ ಹಾಕ್ಕೊಬೋದು ಅಂತ ಸ್ವಲ್ಪ ಎತ್ತಿಟ್ಕೊಂಡೆ, ಜಾಸ್ತಿ ಆಗಿದ್ದಕ್ಕೆ. ಇವಾಗ ಇದಕ್ಕೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೆಟೊ ಇಷ್ಟು ಸೇರಿಸ್ಕೊಳ್ಳೋಣ. ಫಸ್ಟಿಗೆ ಕಟ್ ಮಾಡ್ಕೊಂಡಿರೋ ಟೊಮೆಟೊ, ಈರುಳ್ಳಿ. ಈ ದಂಟಿನ ಸೊಪ್ಪಂತೂ ಮನೇಲೇ ಬೆಳೆದಿರ್ತೀವಲ್ಲ, ಅದಕ್ಕೆ ಇಷ್ಟು ರುಚಿಯಾಗಿ ಸಾಂಬಾರು ಆಗುತ್ತೋ ಏನೋ ಗೊತ್ತಿಲ್ಲ. ನಾನು 4-5 ಸಲ ಕಿತ್ಕೊಂಡು ಮಾಡಿದ್ದೀನಲ್ಲೇ ಸಾಂಬಾರನ್ನ. ಯಾವಾಗಲೂ ಮಶಪ್ ಮಾಡ್ತಿದ್ದೆ, ಇವತ್ತು ಉಳ್ಳಿಸೊಪ್ಪು ಮಾಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಹೆಸರು ಕಾಳು, ತಣ್ಣೆಕಾಳು ನೆನೆಸ್ಬೇಕಿತ್ತು. ಸೇರಿಸ್ಕೊಂಡೆ. ಹಾಗೆ ವಾಟರ್ ಕೂಡ ಆ್ಯಡ್ ಮಾಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಹಾಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ. ಒಣಕಾಳು ಹಾಕಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕಾಗುತ್ತೆ. ಬೇಯೋದಕ್ಕೆ ನೀರು ಬೇಕಾಗುತ್ತೆ. ಅದಕ್ಕೋಸ್ಕರ ಖಾರದ ಪುಡಿ ಸೇರಿಸೋಣ ಖಾರಕ್ಕೆ. ಹಾಗೆ ಸ್ವಲ್ಪ ಧನಿಯಾ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ. ಇಲ್ಲಿ ತೆಂಗಿನಕಾಯಿ ಸೇರಿಸೋ ಕ್ಲಿಪ್ ಮಿಸ್ ಮಾಡಿಬಿಟ್ಟಿದ್ದೀನಿ ನಾನು. ವೀಡಿಯೋಸ್ ಇದು ಚೆನ್ನಾಗಿ ಬೇಯ್ಕೊಂಬಿಟ್ಟು ಇವಾಗ ಸ್ಟೋರೇಜ್ ಸಾಕು. ಇನ್ನೊಂದು ಸ್ವಲ್ಪ ನೀರು ಬೇಕು, ಸೇರಿಸ್ಬಿಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತೀನಿ. 4-5 ವಿಷಲ್ ಬಂದರೆ ಸಾಕು, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನೋಡಿ ಪಡ್ಡುನ ಆಲೂಗೆಡ್ಡೆ ಮಧ್ಯ ಬರೋ ಥರ ಯಾವ ಥರ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಬಟರ್ ಹಾಕ್ಕೊಂಡಿದ್ದೀನಿ. ಹೀಗೆ ದೋಸೆ ಸರಿನ ಸ್ವಲ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಆಲೂಗೆಡ್ಡೆ ಪಲ್ಯನ ಸ್ವಲ್ಪ ಇಟ್ಟು ಆಮೇಲೆ ಮತ್ತೆ ಇದು ಏನು ಬ್ಯಾಟರ್ ಇದೆ ಸರಿ ಇದನ್ನು ಅದ್ರ ಮೇಲೆ ಮತ್ತೆ ಇನ್ನೊಂದು ಸಲ ಹಾಕ್ಕೊತಿದ್ದೀನಿ. ನೋಡಿ ಈ ಥರ ಹಾಕ್ದೆ. ಹೌದು, ಬೇಯೋದಕ್ಕೆ ಗ್ಯಾಸೇ ಖಾಲಿ ಆಗಿಬಿಡೋಣ. ಏನು ಮಾಡೋದೀಗ? ಇನ್ನೊಂದು ಸಿಲಿಂಡರ್ ನಮಗೆ ಹೀಗೆ ಇರಬೇಕು ಅಂದರೆ ಹೀಗೆ ಇಟ್ಕೊಂಬಿಟ್ಟು ಸ್ವಲ್ಪ ತೆಳುವಾಗಬೇಕು ಅಂದರೆ ನೀರು ಹಾಕಿ ಇನ್ನೊಂದು ಸ್ವಲ್ಪ ಕುದಿಸ್ಕೊಬೋದು. ಇಷ್ಟೇ, ಸಾಂಬಾರು ರೆಡಿ ಆಯಿತು. ಟಿಫನ್ ರೆಡಿ ಆದಾಗ ಒಂದು ಕಡೆ ಸಾಗಿಟ್ಟಿದ್ದೀನಿ, ಒಂದು ಕಡೆ ತಿನ್ನಿಗೆ ಪಡ್ಡು ಬಿಡ್ತಾ ಇದ್ದೀನಿ. ಖಾಲಿ ಆಯಿತು. ಇನ್ನೊಂದು ಅಲ್ಲೇ ಇತ್ತು ಪಟ್ಟು ಅಂತ ಹಾಕ್ತೆ. ಏನು ಮೇಡಮ್ ಎಷ್ಟೊತ್ತು ಕಾಯೋಣ? ಇನ್ನೂ ಸ್ವಲ್ಪ ಹಂಗೆ ಬತ್ತಿತ್ತು. ಕ್ಲೋಸ್ ಮಾಡಿಬಿಡಪ್ಪ.
ಎಷ್ಟು ದಿನ ಆಗುತ್ತೆ ಅನಿಸ್ಬಿಡುತ್ತೆ ಇನ್ನು. ದಿನ ಮಗನ ಸ್ಕೂಲಿಗೆ ಬಿಟ್ಟ ಹಾಗೆ ಪಾರ್ಕಲ್ಲಿ ವಾಕಿಂಗು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಸಾರಿ ಕುಚ್ಚಾಕೋದಿತ್ತು ಹಾಕೋಣ ಅಂತ. ಇದು ಹಿಂದಿನ ದಿನ ನಾನು ಬ್ಲೌಸ್ ಸ್ಟಿಚ್ ಮಾಡಿದ್ದು ನೋಡಿ. ಈ ಥರ ಸಿಂಪಲ್ಲು ಏನಿಲ್ಲ, ಪೈಪಿಂಗ್ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೆ. ಯೂನಿಕ್ಕು, ಫ್ರಂಟು ಯೂನಿಕ್ಕು, ಬ್ಯಾಕು ಯೂನಿಕ್ಕು. ಸಿಂಪಲ್ ಸ್ಯಾರಿ ಇದೊಂದು, ಹಾಗಾಗಿ ಸಿಂಪಲ್ ಬೇಸಿಕ್ ಬ್ಲೌಸ್ ಲೈನಿಂಗ್ ಹಾಕಿ ಥ್ರೆಡ್ ಪೈಪಿಂಗ್ ಮಾಡೋ ಅಂಥದ್ದು ನೋಡಿ. ನನಗೆ ಯಾರು ಫ್ಯಾಷನ್ ಅಂತ ಅದರಲ್ಲಿ ಅಪ್ಲೋಡ್ ಮಾಡೋಕ್ಕೆ ವೀಡಿಯೋ ಮಾಡ್ಕೊಂಡಿದ್ನಲ್ಲ, ಆ ಕ್ಲಿಪ್ ಇದ್ಲು ಸೇರಿಸಿದ್ದೀನಿ. ಹಾಗೆ ನಾನು ಫ್ರೆಂಡ್ ಸ್ಯಾರಿನೇ ಆಗಿರೋದ್ರಿಂದ ಅವರು ನಾನು ಕುಚ್ಚು ಕಟ್ಕೊತೀನಿ ಕೊಡಿ ಸಾಕು ಅಂತ ಅಂದರು. ಹಾಗಾಗಿ ಕ್ರೋಶ ಕುಚ್ಚು ಹಾಕ್ತಾಯಿದ್ದೀನಿ. ಯಾರಿಗಾರು ಕ್ರೋಶ ಕುಚ್ಚು ಹಾಕೋದು ಯಾವ ಥರ ಅಂತ ಬೇಕು ವೀಡಿಯೋ ಮಾಡಿ ಅಂದರೆ